ನುಗ್ಗಿ ಹೊಡಿತೀವಿ, ಇನ್ನು ಮುಂದೆ ನುಗ್ಗಿ ಹೊಡಿತೀವಿ. ಒಂದು ಚಾನಲಲ್ಲಿ ಕುತ್ಕೊಂಡು ಮಾತನಾಡುವಂತಹ ವಸಂತ್ ಗಿಳಿಯಾರ್ ಅವರು ನುಗ್ಗಿ ಹೊಡಿತಾರಂತೆ. ಯಾರಿಗೆ ಹೊಡಿತಾರೆ ನುಗ್ಗಿ? ಇವತ್ತು ಸುಪ್ರೀಂ ಕೋರ್ಟ್ ನಿವೃತ್ತ ಜಡ್ಜು ವೇದಿಕೆ ಮೇಲೆ ಮಾತಾಡಿದ್ರಲ್ಲ, ಅವರಿಗೆ ಹೊಡಿತಾರ? KRS ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಹೊಡಿತಾರ? ಇವತ್ತು ಸುಪ್ರೀಂ ಕೋರ್ಟಲ್ಲಿ ವಕಾಲತ್ತು ವಹಿಸಿದಾರಲ್ಲ, ಸುಪ್ರೀಂ ಕೋರ್ಟ್ ಲಾಯರು ವೇಲನ್ನು, ಅವ್ರಿಗೆ ಹೊಡಿತಾರ? ಅಥವಾ KV ಧನಂಜಯ್ ಅವರು, ಸುಪ್ರೀಂ ಕೋರ್ಟ್ ವಕೀಲರಾದ KV ಧನಂಜಯ್ ಅವರು, ಅವರಿಗೆ ಹೊಡಿತಾರ? ಓಜಸ್ವಿ ಗೌಡ, ಸಚಿನ್ ದೇಶಪಾಂಡೆ ಅವರು ನೋಟಿಸ್ಗಳನ್ನು ಇದು ಲೆಟರೇಟ್ನಲ್ಲಿ ಕೊಡ್ತಾ ಇದ್ದಾರಲ್ಲ, ಮಾಹಿತಿ ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗೆ ಹೊಡಿತಾರ? ಭಾಸ್ಕರ್ ಪ್ರಸಾದ್ಗೆ ಹೊಡಿತಾರ? ನಮ್ಮ ಲಾಯರ್ ಜಗದೀಶ್ ಅವರಿಗೆ ನುಗ್ಗಿ ಹೊಡಿತಾರ? ಕೋಲಾರದ ಸಂದೇಶ್ ಅವರಿಗೆ ಹೊಡಿತಾರ? ಯಾರಿಗೆ ಹೊಡಿತಾರೆ? ಚಾನೆಲ್ಗಳಲ್ಲಿ ಪ್ರಸಾರ ಮಾಡ್ತಾ ಇರುವಂತಹ ವಿಚಾರಗಳಿಗೆ ಎಲ್ಲಾ ಚಾನೆಲ್ಗೂ ನುಗ್ಗಿ ಹೊಡಿತಾರ? ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ವಿಚಾರವನ್ನ ಮಂಡಿಸಿದಾಗ ಒಬ್ಬ ವರದಿಗಾರ ಕೇಳಿದಾಗ ಅಸಂಬದ್ಧವಾದ ಮಾತು ಮಾತಾಡ್ತಾರ. ನಿಮ್ಮನ್ನು ಪ್ರಶ್ನೆ ಮಾಡಕ್ಕೆ ಹಕ್ಕಿಲ್ವಾ ಜನರಿಗೆ? ಇದು ಉತ್ತರನ? ಈ ರೀತಿ ಉತ್ತರ ಕೊಡ್ತಕ್ಕಂಥಕ್ಕೆ ಮುಖ್ಯಮಂತ್ರಿ ಆಗಬೇಕೆ? ಎಚ್ಚರಿಕೆಯಿಂದ ಇರಬೇಕಾಗಿದೆ. ಮುಖ್ಯಮಂತ್ರಿಗಳಾಗಲಿ ಪ್ರಧಾನಮಂತ್ರಿಗಳಾಗಲಿ ದೇಶದ ಜನ ಪ್ರಬುದ್ಧರು, ಸಾರ್ವಭೌಮರು ಅವರು. ಯಾರಿಗೆ ನುಗ್ಗಿ ಹೊಡಿತಾರೆ ವಸಂತ್ ಗಿಳಿಯಾರ್ ಅವರೇ? ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಅಲ್ಲಿ ಕುತ್ಕೊಂಡು ಇವರು ಬಹಿರಂಗವಾಗಿ ನುಗ್ಗಿ ಹೊಡಿತೇವೆ, ನಾವು ಗುಂಪು ಕಟ್ತೇವೆ ಅಂತಂದ್ರೆ ಇಡೀ ಪ್ರಜಾಪ್ರಭುತ್ವ, ಈ ಸಂವಿಧಾನವನ್ನ ಇವರು ಎಷ್ಟರ ಮಟ್ಟಿಗೆ ಗೌರವಿಸ್ತಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ನುಗ್ಗಿ ಹೊಡಿತಾರಂತೆ. ಇವರ ವೈಯಕ್ತಿಕ ವಿಚಾರಗಳು, ವೈಯಕ್ತಿಕ ಲಾಭಕ್ಕೋಸ್ಕರವಾಗಿ ಇಲ್ಲಿ ಹೋರಾಟಗಾರರನ್ನ ಗುರಿಯಾಗಿಸ್ಕೊಂಡು ಹೋರಾಟಗಾರರನ್ನ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಾರೆ. ಅಹಿಂಸೆಯನ್ನು ಸಾರುವಂತಹ ಭಾರತ ದೇಶ ಇವತ್ತು ಟಿವಿ ಚಾನಲಲ್ಲಿ ಕುತ್ಕೊಂಡು ಇವತ್ತು ನುಗ್ಗಿ ಹೊಡಿತೀವಿ ಅಂತ ವಸಂತ್ ಗಿಳಿಯಾರ್ ಹೇಳ್ತಾರೆ ಅಂತಂದ್ರೆ ನಾವು ಏನಂತ ಅರ್ಥೈಸ್ಕೊಳ್ಬೇಕು? ಇದು ಪ್ರಜಾಪ್ರಭುತ್ವ ರಾಷ್ಟ್ರನ, ಸರ್ವಾಧಿಕಾರ ರಾಷ್ಟ್ರನ? ಈ ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆ ತುಣುಕುಗಳು ಬರ್ತಾ ಇದ್ದಾವೆ, ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡಿರುವಂಥ ವಿಚಾರಗಳು ಬರ್ತಾ ಇದೆ. ಅವರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಸಭೆಯಲ್ಲಿ ಸೇರಿದಂತಹ ನೂರಾರು ಜನರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರು ಎಲ್ಲರಿಗೂ ನುಗ್ಗಿ ಹೊಡಿತೀವಿ ಅಂತ ಹೇಳ್ತಾರೆ ಅಂತಂದ್ರೆ ಅಲ್ಲಿಗೆ ದಲಿತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರಾಜಕೀಯ ಪಕ್ಷಗಳು, ನಿವೃತ್ತ ನ್ಯಾಯಾಧೀಶರುಗಳು, ನ್ಯಾಯವಾದಿಗಳು, ಇವರು ನುಗ್ಗಿ ಹೊಡಿತಾರೆ ಅಂತಂದ್ರೆ ಇದರ ಅರ್ಥ ಏನು? ನಾವು ಸರ್ವಾಧಿಕಾರಿಗಳು ಅಂತನಾ? ವಸಂತ್ ಗಿಳಿಯಾರ್ ತನ್ನನ್ನು ತಾನು ಪತ್ರಕರ್ತ ಅಂತ ಹೇಳ್ಕೊಂಡಿರುವಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ ಒಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಅಂತಂದ್ರೆ ಯಾವ ವಿಚಾರವನ್ನು ಹೇಳಲಿಕ್ಕೆ ಹೊರಟಿದ್ದಾರೆ, ಯಾವ ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ? ಇದು ಪ್ರಜಾಪ್ರಭುತ್ವ. ಇದು ವಸಂತ್ ಗಿಳಿಯಾರ್ ಅವರೇ, ಇದು ಪ್ರಜಾಪ್ರಭುತ್ವ. ನೀವು ಗುಂಪು ಕಟ್ಕೊಂಡು ನೀವು ಹೊಡಿತೀನಿ ಅಂತ ಬಂದ್ರೆ ಮುಂದೆ ಇರುವಂತ ಲಕ್ಷಾಂತರ, ಸಾವಿರಾರು, ಕೋಟ್ಯಾಂತರ ಜನ, ಸಾವಿರಾರು ಸಂಘಟನೆಗಳು ಇವತ್ತು ಎದ್ದು ನಿಂತ್ಕೊಂಡಿದಾವಲ್ಲ, ಕೋಟ್ಯಾಂತರ ಜನ ನೀವು ನುಗ್ಗಿ ಹೊಡಿತೀವಿ ಅಂತಂದಾಗ ಅವರು ರಿಯಾಕ್ಷನ್ ಮಾಡದೇ ಇರ್ತಾರೇನ್ರಿ? ಪ್ರಚೋದನೆ ಮಾಡ್ತಾ ಇದ್ದೀರಲ್ರಿ ನೀವು. ಕರ್ನಾಟಕ ಸರ್ಕಾರದ ಗೃಹ ಇಲಾಖೆ ಏನು ಮಾಡ್ತಾ ಇದೆ? ದಕ್ಷಿಣ ಕನ್ನಡದ ಇವರು SP ಅವರು ಏನು ಮಾಡ್ತಾ ಇದ್ದಾರೆ? ನೀವು ಅವರು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ. ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ ಬೆಳವಣಿಗೆ. ವಸಂತ್ ಗಿಳಿಯಾರ್ ಅವರು ಹದ್ದು ಮೀರಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಹೋರಾಟಗಾರರನ್ನ ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಹಾಲಿ ಸುಪ್ರೀಂ ಕೋರ್ಟ್ ವಕೀಲರುಗಳನ್ನ ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಹೈಕೋರ್ಟ್ ವಕೀಲರುಗಳನ್ನ ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕರನ್ನ ಗುರಿಯಾಗಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಇವರ ಮಾತಿನ ಅರ್ಥ ಏನು ಅಂತಂದ್ರೆ, ಮಾತನಾಡಿದ್ರೆ, ಧ್ವನಿ ಎತ್ತಿದ್ರೆ ನುಗ್ಗಿ ಹೊಡಿತೀವಿ ಅಂತ. ಮಾತನಾಡಿದ್ರೆ ನುಗ್ಗಿ ಹೊಡಿತೀರಿ ಅಂತೇಳಿ. ಹಾಗಾದ್ರೆ ಏನು ಯೂಟ್ಯೂಬರ್ಸ್ಗಳಿದ್ದಾರಲ್ಲ, ಅವರೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಎಲ್ಲಾನು ನುಗ್ಗಿ ಹೊಡಿತೀರಾ ನೀವು? ಎಲ್ಲರಿಗೂ ನುಗ್ಗಿ ಹೊಡಿತೀರಾ? ಯಾವ ಸಂದೇಶ ಕೊಡ್ತಾ ಇದ್ದೀರಿ ವಸಂತ್ ಗಿಳಿಯಾರ್ ಅವರೇ? ನಿಮಗೆ ನೀವೇ ಪತ್ರಕರ್ತರು ಅಂತ ಹೇಳ್ಕೊಂಡು ಮಾನಸಿಕ ಸ್ಥಿಮಿತವನ್ನೇನಾದರೂ ಕಳ್ಕೊಂಡಿದ್ದೀರಾ? ಯಾವ ಸಂಘಟನೆ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು? ಸತ್ಯ, ನ್ಯಾಯ, ನೀತಿ, ಧರ್ಮ ನೆಲೆಸಿರುವಂತಹ ನಾಡು ರೀ ಕರ್ನಾಟಕ.
ಅಹಿಂಸೆಯನ್ನು ಸಾರುವಂತಹ ಕರ್ನಾಟಕ ರಾಜ್ಯದಲ್ಲಿ ಹಿಂಸೆಗೆ ಪ್ರಚೋದನೆ ಕೊಡ್ತಾ ಇದ್ದೀರಾ? ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ ನೀವು? ವಸಂತ್ ಗಿಳಿಯಾರ್ ಅವರೇ, ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಇದು ಚಾನಲಲ್ಲಿ ಕುತ್ಕೊಂಡು ಯಾರನ್ನೋ ಮೆಚ್ಚೋದಕ್ಕೆ ನಾನೇನೋ ಮಾತಾಡಿದೆ ಅಂತಲ್ಲ, ಆದರೆ ಹೇಳುವಂತಹ ಬರದಲ್ಲಿ ನೀವು ಏನು ಮಾತಾಡಿದ್ದೀರಿ ಅಂತಿದೆಯಲ್ಲ ಅದು ಮುಖ್ಯ ಆಗುತ್ತೆ. ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇವತ್ತು ಒಂದು ವಿಷಯದ ಬಗ್ಗೆ ನ್ಯಾಯಕ್ಕೋಸ್ಕರವಾಗಿ ಕೇಳ್ತಾ ಇದ್ರೆ ಅವ್ರನ್ನೆಲ್ಲರನ್ನು ನುಗ್ಗಿ ಹೊಡಿತೀನಿ ಅಂತಂದ್ರೆ ನಿಮ್ಮ ಹತ್ರ ಎಷ್ಟು ಗುಂಪಿದೆ? ಯಾವ ಪ್ರಚೋದನೆ ಕೊಡ್ತಾ ಇದ್ದೀರಿ ನೀವು? ಇದು ನಮ್ಮ ದೇಶದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಸರ್ವಾಧಿಕಾರಿ ರಾಷ್ಟ್ರವಾಗಿ ಬದಲಾವಣೆ ಆಗ್ತಾ ಇದೆ. ರಾಜಕೀಯ ಪಕ್ಷಗಳು ತಮ್ಮ ಇರುವಿಕೆಯನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಡ್ರಾಮಾ ಮಾಡ್ತಾ ಇದ್ದಾವೆ. ಅನ್ಯಾಯದ ವಿರುದ್ಧ ದನಿ ಎತ್ತಬೇಕಾದಂತಹ ಮಾಧ್ಯಮಗಳು ಇವತ್ತು ಮಾರಿಕೊಳ್ತಾ ಇದ್ದಾವೆ. ಇಂಥ ವಸಂತ್ ಗಿಳಿಯಾರ್ ಅಂತವರು ಯಾರನ್ನೋ ಮೆಚ್ಚೋದಕ್ಕೋಸ್ಕರವಾಗಿ, ಮಧ್ಯಾಹ್ನ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಬುಡಮೇಲು ಮಾಡಲಿಕ್ಕೆ ಹೋಗ್ತಾ ಇದ್ದಾರಲ್ಲ. ಇದೇ ವಸಂತ್ ಗಿಳಿಯಾರ್ ಅವರು ಹಿಂದೆ ಏನೇನು ಮಾಡಿದ್ರು, ಈಗ ಆ ವಿಚಾರಗಳೆಲ್ಲ ನಾವು ಮಾತಾಡೋದಿಲ್ಲ. ಆದರೆ ನಿನ್ನೆ ಮಾತನಾಡಿದ್ದಾರಲ್ಲ ವಿಚಾರ, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಕಪ್ಪು ಚುಕ್ಕಿ ಇಡುವಂಥ ಸರ್ವಾಧಿಕಾರಿತನ ನಡ್ಕೊಂಡಿದ್ದಾರಲ್ಲ, ಇದರ ಬಗ್ಗೆ ನಿಮ್ಮ ಅಕ್ಷರ ಮೀಡಿಯಾ ಮಾತಾಡಲೇಬೇಕಾಗಿದೆ. ಮಾತಾಡುತ್ತೆ, ಧ್ವನಿ ಎತ್ತಲೇ ಆಗುತ್ತೆ. ವಸಂತ್ ಗಿಳಿಯಾರ್ ಅವರಿಗೆ ಪ್ರಶ್ನೆ ಕೇಳ್ತದೆ. ನುಗ್ಗಿ ಹೊಡಿಬೇಕು ಅಂತಂದ್ರೆ ಬನ್ನಿ, ನಮ್ಮ ಕಚೇರಿಯ ವಿಳಾಸವನ್ನು ಕೊಡ್ತೇವೆ, ಬನ್ನಿ. ಅಕ್ಷರ ಮೀಡಿಯಾ ನಂಬರ್ 388/1 MG ರಸ್ತೆ, ದಾವಣಗೆರೆ 577001. ನನ್ನ ಫೋನ್ ನಂಬರ್ 9535630196 9141624096. ನೀವು ಯಾವಾಗ ಬೇಕಾದರೂ ಬರ್ಬೋದು. ನಮ್ಮನ್ನು ನುಗ್ಗಿ ಹೊಡಿಲಿಕ್ಕೆ ನೀವು ಯಾವಾಗ ಬೇಕಾದರೂ ಬರ್ಬೋದು. ನಿಮಗೆ ಆಹ್ವಾನವನ್ನು ಕೊಟ್ಟಿದ್ದೇವೆ. ವಸಂತ್ ಗಿಳಿಯಾರ್ ಅವರೇ, ನಾವು ಮಾತನಾಡಿದ್ದೆಲ್ಲವೂ ಸರಿ ಇದೆ, ನಮ್ಮನ್ನು ಯಾರೂ ಪ್ರಶ್ನೆ ಮಾಡೋದಿಲ್ಲ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ಆಗುತ್ತೆ. ನಾವು ಸತ್ಯವನ್ನು ಮಾತಾಡಲೇಬಾರ್ದು ಅನ್ನೋದಾದರೆ ಹಾಗಾದರೆ ಪ್ರಜಾಪ್ರಭುತ್ವ ರಾಷ್ಟ್ರಕ್ಕೆ ಬೆಲೆನೇ ಇರೋದಿಲ್ಲ. ಸ್ನೇಹಿತರೆ, ಅಕ್ಷರ ಒಂದು ಚಾನಲ್ ಬಂದ್ ಆಗೋಗಿದೆ, ಜನವರಿ 15ಕ್ಕೆ ಬಂದ್ ಆಗೋಗಿದೆ. ಅಕ್ಷರ ಮೀಡಿಯಾ ಪ್ಲಸ್ ಫೆಬ್ರವರಿಯಿಂದ ಪ್ರಾರಂಭ ಆಯಿತು, ಅದು ಸಹ ಮುಚ್ಚಿ ಹೋಗುವಂತಹ ಎಲ್ಲ ಸಾಧ್ಯತೆಗಳು, ಬಂದಾಗುವಂತಹ ಸಾಧ್ಯತೆಗಳು ಕಾಣ್ತಾ ಇದೆ. ಸತ್ಯದ ಪರವಾಗಿ ದನಿ ಎತ್ತೋದಕ್ಕೆ ಈಗ ಇನ್ನೊಂದು ಬ್ಯಾಕಪ್ ಆಗಿ ಅಕ್ಷರ ಚಾನಲನ್ನು ಮಾಡ್ತಾ ಇದ್ದೀನಿ. ಈ ಅಕ್ಷರ ಚಾನಲನ್ನು ಸಹ ಹಿಂದೆ 2 ಚಾನಲ್ಗಳಿಗೆ ನೀವು ಕೊಟ್ಟಿರುವಂತಹ ಪ್ರೋತ್ಸಾಹವನ್ನು ಈ ಚಾನಲ್ಗೂ ಕೊಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ, ಪ್ರೋತ್ಸಾಹಿಸ್ತೀರಿ, ಬೆಳೆಸ್ತೀವಿ ಅಂತ ನಂಬ್ಕೊಂಡಿದ್ದೀನಿ.